ಒಂದು ಬಂದೂಕಲ್ಲ 100 ಪಿರಂಗಿನೇ ಅಡ್ಡ ಬಂದರೂ ನನ್ನ ತಡೆದು ನಿಲ್ಸೋಕ್ಕಾಗಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಚಿತ್ರದ ಆಕ್ಷನ್ ಪ್ಯಾಕ್ಡ್ ಟ್ರೈಲರ್ ರಿಲೀಸ್ ಆಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಂಥ ಅದ್ಧೂರಿ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಅವರು ಟ್ರೈಲರ್ನ ಲೋಕಾರ್ಪಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಸರ್ 1974ರಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬಂದಂಥ ಉಳುವವನೇ ಭೂ ಒಡೆಯ ಆ ಒಂದು ಕಾನ್ಸೆಪ್ಟ್ನ ಬೇಸಾಗಿರುತ್ತೆ ಈ ಸಿನಿಮಾ ಅಂತ ಒಂದು ಹಿಂಟನ್ನು ಬಿಟ್ಕೊಟ್ಟಿದ್ದಾರೆ. ಭೀಮನಹಳ್ಳಿ ಅನ್ನೋ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಕಥೆ ಇದು. ಕುಲುಮೆಯಲ್ಲಿ ಮುಚ್ಚುತಟ್ಟೋ ಅಂಥ ನಾಯಕ ತನ್ನವ್ರಿಗಾಗಿ ಊರಿಗಾಗಿ ಒದೆ ತಿನ್ನೋಕ್ಕೂ ಸರಿ ಒದೆ ಕೊಡೋಕ್ಕೂ ಸರಿ. ಊರಿನಲ್ಲಿ ಜಮೀನ್ದಾರರ ಆರ್ಭಟ ಹೆಚ್ಚಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದಾಗ ನಾಯಕ ತಿರುಗಿ ಬೀಳ್ತಾನೆ. ನಾವು ನಡಿಬೇಕು ಅಂದರೆ ಅವ್ರನ್ನ ತುಳಿಬೇಕು ಎಂದುಕೊಂಡ ಜಮೀನ್ದಾರರ ಮಟ್ಟ ಹಾಕುವ ನಾಯಕನಾಗಿ ದರ್ಶನ್ ಸರ್ ಅಬ್ಬರಿಸ್ತಾ ಇದ್ದಾರೆ. ಎಲ್ಲ ಹಾವುಗಳು ತಲೆ ಎತ್ತುತ್ತವೆ ದಣಿ, ಕಾಳಿಂಗ ಸರ್ಪ ಮಾತ್ರ ಹೆಡೆ ಎತ್ತೋದು ಅನ್ನೋದು ಮತ್ತೊಂದು ಡೈಲಾಗ್ ಮಜವಾಗಿದೆ. ಅಭಿಮಾನಿಗಳು ರಿಪೀಟ್ ಮೋಡ್ನಲ್ಲಿ ನೋಡಿ ಕಾಟೇರ ಟ್ರೈಲರ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ವರ್ಷದ ಕೊನೆಗೆ ಕಾಟೇರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಬಾವಿನಲ್ಲಿ ಸಿಗೋವಂಥ ಅಷ್ಟೊಂದು ಸ್ಕೆಲಿಟನ್ಸ್ ಅಂದರೆ ಅಷ್ಟು ಜನನ ಸಾಯಿಸಿ ಒಂದು ಬಾವಿಗೆ ಹಾಕಿರ್ತಾರೆ. 1000 ಮುಚ್ಚು 100 ಕಡೆ ತಯಾರಾದರೂ ನಾನು ಮಾಡಿರೋ ಮುಚ್ಚು ಯಾವುದು ಅಂತ ನನಗೆ ಗೊತ್ತಾಗುತ್ತೆ ಅನ್ನೋದರಲ್ಲಿ ಏನೋ ಒಂದು ಟ್ರಿಕ್ ಇರುತ್ತೆ ಈ ಒಂದು ಸಿನಿಮಾದಲ್ಲಿ. ಕನಸಿನ ರಾಣಿ ಮಾಲಾಶ್ರೀ ಹಾಗೂ ಕೋಟಿ ನಿರ್ಮಾಪಕರಾದಂಥ ರಾಮು ಅವರ ಮಗಳು ಆರಾಧನಾ ಅವರು ಒಂದು ಚಾಲೆಂಜಿಂಗ್ ರೋಲ್ ಅಂತಲೇ ಹೇಳ್ಬೋದು. ಮೊದಲನೇ ಸಿನಿಮಾದಲ್ಲೇ ಒಂದು ಹಳ್ಳಿ ಸೊಗಡಿನ 1970ಸ್ನಲ್ಲಿ ನಡೆಯುವಂಥ ಕಥಾ ಹಂದರದಲ್ಲಿ ಆ್ಯಕ್ಟ್ ಮಾಡೋದು ತುಂಬಾ ಚಾಲೆಂಜಿಂಗ್ ಅಂತ ನನಗನ್ಸುತ್ತೆ. ಕೋರ್ಸ್ ಶ್ರುತಿ ಅವರು ಯಾವುದೋ ಒಂದು ಸೆಂಟಿಮೆಂಟ್ ಸೀನಲ್ಲಿ ನಮ್ಮನ್ನು ಕಟ್ಟಾಕೋಕ್ಕೆ ಕಾಯ್ತಾ ಇದ್ದಾರೆ. ವಿ ಹರಿಕೃಷ್ಣ ಅವರು ನಮಗೆ ಯಾವತ್ತಿದ್ರೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಮ್ಯೂಸಿಕ್ ಆಗಲಿ ಹರಿಕೃಷ್ಣ ಅವರು ಕನ್ನಡಿಗರ ನಾಡಿ ಮಿಡ್ತಾನ ಚೆನ್ನಾಗಿ ಹಿಡ್ದಿದ್ದಾರೆ. ಒಂದಕ್ಕಿಂತ ಒಂದು ಡೈಲಾಗ್ ಅಬ್ಬರಿಸ್ತಾ ಇದ್ದಾರೆ. ಅದನ್ನು ದರ್ಶನ್ ಸರ್ ಅವರ ಬಾಯಲ್ಲಿ ದರ್ಶನ್ ಸರ್ ಅವರ ಡೈಲಾಗ್ ಡೆಲಿವರಿನಲ್ಲಿ ಕೇಳೋಕ್ಕೆ ತುಂಬಾ ಮಜಾ ಕೊಡ್ತಾ ಇದೆ. ಕಾಟೇರ ಸಿನಿಮಾದ ಟ್ರೈಲರ್ ನೋಡಿ ನನಗೆ ಹೀಗೆ ಅನ್ನಿಸ್ತು, ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.